ಸರ್ ನಾನು ಅಕ್ಟೋಬರ್ ಕ್ಲಾಸ್ ಅಟೆಂಡ್ ಆಗಿದ್ದೆ. ಪ್ರೆಗ್ನೆಂಟ್ ಇದ್ದೆ ನಾನು. ಆದ್ರೂ ಕೂಡ ನಾನು ಲೀವ್ ಮೇಲೆ ಇದ್ದೆ ಸರ್ ಆಸ್ ಯೂಶುವಲ್ ಮನೇಲಿ. ಸೊ ನಾನು ಕ್ಲಾಸ್ ಅಟೆಂಡ್ ಆದ 21 ಡೇಸ್. ಸೊ ನನಗೆ ಒಂದ್ ಸ್ವಲ್ಪ ಆಲ್ರೆಡಿ ನಾಲೆಜ್ ಇತ್ತು ಸರ್ ನನಗೆ. ಚಾಟ್ ಜಿಪಿಟಿ ಯಾವ ರೀತಿ ಯೂಸ್ ಮಾಡ್ಕೋಬೇಕು ಅನ್ನೋದು ನನಗೆ ಗೊತ್ತಿರ್ಲಿಲ್ಲ ಸರ್ ಅದನ್ನ ಅಕ್ಯುರೇಟ್ ಆಗಿ. ಆಮೇಲೆ ನಾನು ಒಂದು ಕಂಪ್ನಿ ಬ್ರಾಂಚ್ ತಗೊಂಡಿವ್ ಸರ್ ನಾವು ಚಿಕ್ಕೋಡಿಯಲ್ಲಿ SC ಇಂಟರ್ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್ ಅಂತ. ಆ ಕಂಪ್ನಿಗೆ ನಾನು ವರ್ಕ್ ಮಾಡ್ಬೇಕಾಗಿತ್ತು ಸರ್. ಈಗ ಪಾಂಪ್ಲೆಟ್ ರೆಡಿ ಮಾಡೋದಾಯ್ತು, ಪೋಸ್ಟರ್ ರೆಡಿ ಮಾಡೋದಾಯ್ತು, ಪಿಕ್ಚರ್ ರೆಡಿ ಮಾಡೋದಾಯ್ತು. ಸೊ ಅದನ್ನ ಯಾವ ರೀತಿ ಮಾಡ್ಬೇಕು ಅನ್ನೋದು ಗೊತ್ತಿರಲಿಲ್ಲ ಸರ್. ಆಫ್ಟರ್ ನಿಮ್ ಕ್ಲಾಸ್ ಅಟೆಂಡ್ ಆದ್ಮೇಲೆ ನಾನು ಅಕ್ಯುರೇಟ್ ಆಗಿ ಕಲಿತೆ ಸರ್ ಅದನ್ನ. ನಾನು ಈ ರೀತಿ ಪಾಂಪ್ಲೆಟ್ ಅನ್ನ ರೆಡಿ ಮಾಡಿ ಪಬ್ಲಿಸಿಟಿ ಮಾಡ್ಬೋದು ಅಂತ. ಆಮೇಲೆ ಕೆಲವೊಂದು ಕ್ಲೈಂಟ್ ಜೊತೆ ಹೆಂಗ್ ಮಾತಾಡ್ಬೇಕು ಅನ್ನೋದು ಸ್ವಲ್ಪ ಕಮ್ಯುನಿಕೇಶನ್ ಡಿಸ್ಟರ್ಬೆನ್ಸ್ ಅನಿಸ್ತಾ ಇದೆ ಸರ್ ನನಗೆ. ಸೊ ನಾನೇನ್ ಮಾಡ್ದೆ ಅಂದ್ರೆ ನಿಮ್ದು ಕ್ಲಾಸ್ ಎಲ್ಲ ಅಟೆಂಡ್ ಆದ್ಮೇಲೆ ಸೊ ಚಾಟ್ ಜಿಪಿಟಿ, ಕ್ಲೌಡ್, ಪರ್ಪಲ್ಸಿಟಿನ ಕರೆಕ್ಟ್ ಆಗಿ ಯೂಸ್ ಮಾಡ್ಕೊಂಡು ಸೊ ನಾ ಈ ಕ್ಲೈಂಟ್ ಫಸ್ಟ್ ಅವ್ರ ಬಗ್ಗೆ ನಾನು ಸ್ಟಡಿ ಮಾಡ್ತೀನಿ ಸರ್. ಆ ಕ್ಲೈಂಟ್ ನನ್ನ ಕಂಪ್ನಿ ಒಳಗಡೆ ತರಬೇಕಲ್ವಾ, ಫಸ್ಟ್ ಅವ್ರ ಬಗ್ಗೆ ಸ್ಟಡಿ ಮಾಡ್ತಿದ್ದೆ. ನಾನು ಸ್ಟಡಿ ಮಾಡಿ ಅವ್ರ ಕ್ಯಾರೆಕ್ಟರಿಸ್ಟಿಕ್ ಇದ್ರಲ್ಲಿ ಆಡ್ ಮಾಡ್ಕೊಂಡು ಇವ್ರ ಜೊತೆ ನಾನು ಯಾವ ರೀತಿ ಕಮ್ಯುನಿಕೇಶನ್ ಮಾಡ್ಬೋದು ಅಂತ ಹೇಳಿ ಇಂಟ್ರಾಕ್ಷನ್ ಮಾಡ್ತಿದ್ದೆ ಸರ್. ನಾನು ಇಂಟ್ರಾಕ್ಷನ್ ಮಾಡಿ ಅದನ್ನ ಪ್ರೆಸೆಂಟ್ ಮಾಡ್ತಿದ್ದೆ ಅವ್ರ ಮುಂದೆ, ಕಮ್ಯುನಿಕೇಶನ್ ಮಾಡ್ತಾ ಇದ್ದೆ. ಸೊ ಇದು ಕೂಡ ಸಕ್ಸಸ್ ಆಯ್ತು. ಆಮೇಲೆ ಒಂದ್ಸಾರಿ ನಾನು ಕಂಪ್ನಿ ಸಿಒ ಜೊತೆ ಮಾತಾಡಬೇಕಾಗಿತ್ತು ಸರ್. ನಿಮ್ ಕ್ಲಾಸ್ ಅಲ್ಲಿ ಒಂದು ಇದೆ ಅಲ್ಲ ಸರ್, ಅದು ಕಮ್ಯುನಿಕೇಶನ್ ಮಾಡೋದೊಂದು ಕ್ಲಾಸ್ ಇದೆ ಅಲ್ಲ ಸರ್, ಅದನ್ನ ನಾನು ಕರೆಕ್ಟ್ ಆಗಿ ಯೂಸ್ ಮಾಡ್ಕೊಂಡೆ. ಸಿಒ ಸರ್ ಜೊತೆ ನಾನು ಯಾವ ರೀತಿ ಅವ್ರ ಸಿಒ ಆಗಿ ನಾನ್ ರಾಣಿಯಾಗಿ ಈ ರೀತಿ ಕಮ್ಯುನಿಕೇಶನ್ ತಗೊಂಡೆ. ಸೊ ನನಗೆ ಆನ್ಸರ್ ಎಲ್ಲ ಕರೆಕ್ಟ್ ಆಗಿ ಸಿಗ್ತಾ ಬಂತು ಸರ್. ಆಮೇಲೆ ಹಸ್ಬೆಂಡ್ ಜೊತೆ ಕೆಲವೊಂದು ಡಿಸ್ಟರ್ಬೆನ್ಸ್ ಆಗುತ್ತೆ ಸರ್, ಗಲಾಟೆ ಆಗುತ್ತೆ ಅವಾಗವಾಗ. ನಾನ್ ಮೇಲಂತೆ ನಾನು, ಅವ್ರ ಮೇಲಂತೆ ಅವರು. ಸೊ ಇದು ಯಾವ ರೀತಿ ನಾನು ಕರೆಕ್ಟ್ ಆಗಿ ಮಾಡ್ಕೋಬೇಕು, ಇದನ್ನ ಈ ಗಲಾಟೆನ ಯಾವ ರೀತಿ ನಾನು ತಡ್ಕೋಬೇಕು ಅಂತ ಹೇಳಿ ಕಮ್ಯುನಿಕೇಶನ್ ಮಾಡ್ತಾ ಹೋದೆ ಸರ್. ನನಗೆ ಅದ ಆನ್ಸರ್ ಸಿಗ್ತಾ ಹೋಯ್ತು. ಅದನ್ನೇ ನಾನು ಅವ್ರ ಮುಂದೆ ಪ್ರೆಸೆಂಟ್ ಮಾಡಿದಾಗ ಸೊ ಅದು ಕೂಡ ಅವ್ರಿಗೆ ನಾನು ಏನ್ ಎಕ್ಸ್ಪೆಕ್ಟೇಷನ್ ಮಾಡ್ತಿದ್ನಲ್ಲ ಅದು ಆನ್ಸರ್ ಸಿಗ್ತಾ ಬತ್ ಸರ್ ನನಗೆ. ಸೊ ನಾನು ಈ ರೀತಿ ಮಾಡ್ತಿರೋದ್ರಿಂದ ಒಂದು ಫ್ರೆಂಡ್ ಆಗಿ, ಆಮೇಲೆ ಒಬ್ಬ ಗೈಡ್ಲೈನರ್ ಆಗಿ ನನಗೆ ಬೇಕಾಗಿತ್ತು ಸರ್ ಇದು. ಯಾಕಂದ್ರೆ ಸರ್ ನಾನು ಜಾಬ್ ಹೋಲ್ಡರ್, ಆಮೇಲೆ ಪ್ರೆಸೆಂಟ್ ಆಗಿ ಪ್ರೆಗ್ನೆಂಟ್ ಇದ್ದವಳು, ಆಮೇಲೆ ಕಂಪ್ನಿದ ಓನರ್ಶಿಪ್ ಕೂಡ ತಗೊಂಡಿದ್ದೆ ಸರ್ ನಾನು. ಸೊ ಹಿಂಗ 3 to 3 ತರ ಕೆಲಸ ಮಾಡ್ಬೇಕಾಗತ್ತೆ ಸರ್ ನಾನು ಒಂದ್ ಡೇ ಅಲ್ಲಿ. ಸೊ ನನಗೆ ಮೆಂಟಲಿ ಹರಾಸ್ಮೆಂಟ್ ತುಂಬಾ ಆಗ್ತಾ ಇತ್ತು. ಸೊ ನಾನು ಯಾವಾಗ ಈ ಕ್ಲಾಸ್ ಜಾಯಿನ್ ಆದ್ಮೇಲೆ ನನಗೆ ಒಂದು ಟೈಮ್ ಟೇಬಲ್ ರುಟೀನ್ ಅನ್ನೋದು ತಗೊಂಡೆ ಸರ್. ನಾನು ರುಟೀನ್ ಅನ್ನೋದು ತಗೊಂಡು ಮಾಡ್ತಾ ಹೋದ್ರೆ ತುಂಬಾ ಖುಷಿ ಆಯ್ತು ಸರ್ ನನಗೆ. ಆಮೇಲೆ ಲಾಸ್ಟ್ ಮಂತ್ 1ನೇ ತಾರೀಕು ನನಗೆ ಗಂಟು ಪಾಪು ಆಯ್ತು ಸರ್. ಇವತ್ 1ನೇ ತಾರೀಕು ನಾನು ಫ್ರೀ ಆಗಿದ್ದೀನಿ ಇವಾಗ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ತುಂಬಾ ಖುಷಿ ಆಗಿದೆ ಸರ್. ತುಂಬಾ ಅಂದ್ರೆ ತುಂಬಾ ಕಲಿಬಹುದು ಸರ್. ಆಮೇಲೆ ಇನ್ ಫ್ಯೂಚರ್ ಅಂತ ಬಂದಾಗ ಇದು ಬೇಕೇ ಸರ್ ನಮ್ಗೆ. ಯಾಕಂದ್ರೆ ನಾವೆಲ್ಲ ಹಳೆ ಕಾಲ ನಾವ್ ಬರೀ ವಾಟ್ಸಪ್, ಫೇಸ್ಬುಕ್ ಇವನ್ನೆಲ್ಲ ಯೂಸ್ ಮಾಡ್ಕೋತ ಕೂತ್ಕೊಂಡ್ರೆ ಆಗಲ್ಲ ಸರ್. ನಾವು ಡಿಜಿಟಲ್ ಅನ್ನೋ ಒಂದ್ ಲೈನಿಗೆ ಹೋಗ್ಬೇಕು, ಏನೋ ಒಂದ್ ಲೈನಿಗೆ ಹೋಗ್ಬೇಕು. ಸೊ ಇವಾಗ ನಾವ್ ತಗೊಂಡಿರುವಂತ ಬ್ರಾಂಚ್ ಇದೆಯಲ್ಲ ಸರ್, ಕಂಪ್ನಿ ಬ್ರಾಂಚು, ಇದ್ರಲ್ಲೇ ನಾನ್ ಏನಾದ್ರು ಮನಸ್ ಮಾಡಿದ್ರೆ ಕಂಪ್ನಿ ಸಿಒ ಜೊತೆ ಕಮ್ಯುನಿಕೇಟೆಡ್ ಮಾಡಿ 2 to 3 ಲ್ಯಾಕ್ ಏನದು 2 to 3 ಲ್ಯಾಕ್ ಅಮೌಂಟ್ ಬರೋ ರೀತಿ ಮಾಡ್ಕೋತೀನಿ ಸರ್. ಆ ರೀತಿ ಒಂದು ಎಂಟರ್ಪ್ರಿನರ್ ಆಗ್ಬೇಕು ಅನ್ನೋದೊಂದು ಟಾರ್ಗೆಟ್ ಇದೆ ಸರ್ ನನಗೆ. ಆ ಕಂಪ್ನಿಗೆ ಎಂಟರ್ಪ್ರಿನರ್ ಆಗ್ಬೇಕು ಅನ್ನೋದೊಂದು ಇದೆ ಸರ್ ನನಗೆ. ಮೇನ್ ಬ್ರಾಂಚ್ ಒಂದು ಸಪರೇಟ್ ಬ್ರಾಂಚ್ ಇದೆಯಲ್ಲ ಸರ್ ನಮ್ದು, ಆ ಬ್ರಾಂಚ್ ಗ್ರೇಟ್ ಎಂಟರ್ಪ್ರಿನರ್ ಆಗ್ಬೇಕು ಅನ್ನೋದು ಟಾರ್ಗೆಟ್ ಸರ್. ಇವಾಗ ಕ್ಲಾಸ್ ಅಟೆಂಡ್ ಆದ್ಮೇಲೆ ನಾನ್ ಇಟ್ಕೊಂಡಿರುವಂತ ಗೋಲ್ ಸರ್ ಇದು. ಮಹೇಶ್ ಅವ್ರು ನಿಮ್ ಥ್ಯಾಂಕ್ಸ್ ಹೇಳ್ತಾ ಇದಾರೆ. ನಾನ್ ಪಾಯಿಂಟ್ ಹೇಳ್ತೀನಿ. ನಿಮ್ದು ಎಕ್ಸಾಂಪಲ್ ಹೆಂಗಿದೆ ಅಂದ್ರೆ ಯಾವ್ದು ಮಾಡಕ್ಕಾಗಲ್ಲ ಅನ್ನೋದು ಹೇಳಕ್ಕೆ ಆಗಲ್ಲ. ಇಷ್ಟೆಲ್ಲ ಚಾಲೆಂಜ್ ಇದ್ದು ಈ ತರ ಒಂದು ಮೋಟಿವೇಶನ್ ಇಟ್ಕೊಂಡು ಇಷ್ಟು ರಿಸಲ್ಟ್ಸ್ ಬಂದಿದೆ ಅಂದ್ರೆ ನಿಮ್ ಜೀವನದಲ್ಲಿ ನನಗೆ ಖುಷಿ ಆಗ್ತದೆ. ನನಗೀಗ ನಾನು ಹೊಸ ಗೋಲ್ಸ್ ಇಟ್ಕೋಬೇಕು ಅಂತ ಅನಿಸ್ತದೆ ನಿಮ್ನ ಕೇಳ್ಬಿಟ್ಟು. ಕಿತ್ತೂರು ರಾಣಿ ಚೆನ್ನಮ್ಮನ ಪಕ್ಕದ ಊರಿನವರು ರಾಣಿಯವರು, ಅವರು ಹೆಸರಿಗೆ ಮಾತ್ರ ಅಲ್ಲ, ಯಾಕಂತ ಹೇಳಿದ್ರೆ ಪ್ರೆಗ್ನೆಂಟ್ ಆಗಿ ಬೇರೆಯವರೆಲ್ಲ ನನ್ಗೆ ಮೆಸೇಜ್ ಮಾಡ್ತಾರೆ, ನನ್ಗೆ ಹೀಗಾಯ್ತು ಹಾಗಾಯ್ತು ಅಂತ ಬೇರೆ ಬೇರೆ ರೀತಿ ಕೊಡ್ತಾರೆ, ಯಾಕೆ ಟಾಸ್ಕ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತೇಳಿ. ಇವ್ರು ಹೇಳ್ಬೋದಾದ್ರೆ 100 ಕಾರಣ ಹೇಳ್ಬೋದಿತ್ತು, ನನ್ನ ಹತ್ರ ಅದಿತ್ತು ಇದಿತ್ತು ಅಂತೇಳಿ. ಸೊ ಎಲ್ಲರೂ ಕೂಡ ನಾನು ರಿಕ್ವೆಸ್ಟ್ ಮಾಡ್ತೇನೆ, ಹ್ಯಾಟ್ಸ್ ಆಫ್ ಟು ರಾಣಿ ಕಂಬಾಳೆ ಅಂತೇಳಿ, ಹ್ಯಾಟ್ಸ್ ಆಫ್ ಟು ರಾಣಿ ಮೇಡಮ್ ಅಂತೇಳಿ. ಒಂದು ತುಂಬು ಗರ್ಭಿಣಿಯಾಗಿ ಡೆಲಿವರಿ ಆಗುವ ಟೈಮಲ್ಲಿ ಕೂಡ ಅವರು ಟಾಸ್ಕ್ ಅನ್ನು ಕಲ್ತಿದ್ದಾರೆ ಮತ್ತು ಮುಗಿಸಿದ್ದಾರೆ. ಅವ್ರು ನಮ್ಗೆ ರಿಯಲ್ ಸ್ಫೂರ್ತಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್.